2 ದಿನದಿಂದ ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಗಮನಿಸ್ತಾ ಇದ್ದೀನಿ. ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ. ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು, ಆ ಪದನ ವಾಪಸ್ ತೊಗೊಂಬಿಡು ಅಂದಾಗ ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ. ಮತ್ತೆ ವಾಪಸ್ ಬಂದು ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡೋಕ್ಕೆ ಹೋಗ್ತಾರೆ. ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದರು, ನಾನು ಅವಾಗ ಮೆಂಟಲ್ ಅಂದ್ಕೊಂಡೆ ಅವ್ರನ್ನ. ಮತ್ತೆ ಕ್ಷಮೆ ಕೇಳಿದ್ರು, ಈಗ ನಾರ್ಮಲ್ ಅಂದ್ಕೊಂಡೆ. ಈಗ ಹಕ್ಕುಚ್ಯುತಿ ಮಂಡಿಸಿ ಗುಲ್ಬರ್ಗಾಗೆ ಹೋಗಿ ಏನೋ ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತ ಇದ್ದಾರೆ, ನನಗೆ ಆಫ್ ಮೆಂಟಲ್ ಅಂದ್ಕೊತಾ ಇದ್ದೀನಿ. ಮೆಂಟಲ್ ಆದರೆ ನಿಮಾನ್ಸಿಗೆ ಕಳಿಸಿ, ಬೇಕು ಅಂದರೆ ನಮ್ಮ ಸಾಹೇಬ್ರದ್ದು ಒಂದು ರೆಫರೆನ್ಸ್ ಲೆಟರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ, ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲ ನಾರ್ಮಲ್ ಅಂದರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು. ಈ ಆಫ್ ಮೆಂಟ್ಲಾದರೆ ಹೆಂಗೆ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದರೂ ಚಾಲ್ತಿಯಲ್ಲಿದೆ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಿರೋ ಭಿಕ್ಷೆ. ಅಲ್ಲ ರೀ ನಾರಾಯಣ ಸ್ವಾಮಿ ಅವರೇ, ನಿಮ್ಮನ್ನು ರಾಜಕಾರಣಕ್ಕೆ ತಂದಿರೋ ವ್ಯಕ್ತಿ, ಏನೋ ಯಾವತ್ತೋ ರಾಜಕಾರಣದಲ್ಲಿ ಸಂದರ್ಭ ಬಂದಾಗ ಮಾತು ಬರುತ್ತೆ. ಈ ಪ್ರಕಾರ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಡೈರೆಕ್ಟ್ ಪಾಲಿಟಿಕ್ಸಲ್ಲಿ ಯಾವತ್ತಾದರೂ ನೀವು ಗೆದ್ದಿದ್ದೀರೇನ್ರಿ? ಇವತ್ತು ಸತತವಾಗಿ 10 ಬಾರಿ ಗೆದ್ದು ಇವತ್ತು AICC ಅಧ್ಯಕ್ಷರಾಗ್ತಾರೆ ಒಂದು ದಲಿತ ಸಮುದಾಯದ ನಾಯಕ ಅಂದರೆ ಅದು ಕಡಿಮೆನೇನ್ರಿ? ನಿಮ್ಮ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಿಂತು ಗೆಲ್ಲೋ ಇದಿಲ್ಲ, ಬ್ಯಾಕ್ ಡೋರಲ್ಲಿ ಬಂದು ರಾಜಕಾರಣ ಮಾಡ್ತೀರಾ? ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಿದ್ರೆ ದೇವ್ರು ನಿಮ್ಮನ್ನು ಒಳ್ಳೇದು ಮಾಡ್ತಾನೇನ್ರಿ? ಇವತ್ತೇನೋ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ. ಪಾಪ ಭ್ರಮನಿರಸರಾಗಿದ್ದಾರೆ. ಅಶೋಕ್ ಅವ್ರು ಒಂದು ಕಡೆ, ವಿಜೇಂದ್ರ ಅವ್ರು ಒಂದು ಕಡೆ, ಛಲವಾದಿ ಅವ್ರು ಒಂದು ಕಡೆ. ಇವ್ರು ಯಾವಾಗ ಯಾವ ಕಡೆ ಹೊರಟೋಗ್ತಾರೋ ಗೊತ್ತಿಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡೋ ದಮ್ಮು ತಾಕತ್ತು BJP ಅವ್ರಿಗೊಬ್ಬರಿಗಿಲ್ಲ. ಅದಕ್ಕೆ IT ಅಂತಾರೆ, ED ಅಂತಾರೆ. ಮಾಡಿ, ಅದು ಮಾಡಿ, ನಿಮ್ಮ ಕೈಯಲ್ಲಿ ಇನ್ನೇನಾಗುತ್ತೆ? ಎಷ್ಟು ವರ್ಷ? 29ವರೆಗೂ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಆಟ. 29ಕ್ಕೆ ನಮ್ಮ ಖರ್ಗೆ ಸಾಹೇಬರ ಸಾರಥ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ, ನನಗೆ ಭರವಸೆ ಇದೆ. ರಾಹುಲ್ ಗಾಂಧಿಯವರು ಪ್ರಧಾನಿಗಳಾಗ್ತಾರೆ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಸರ್, ದಲಿತ ಸಮುದಾಯದ ನಾಯಕನ ವಿರುದ್ಧ ದಲಿತ ಸಮುದಾಯದ ನಾಯಕನನ್ನೇ ಬಿಟ್ಟಿದ್ದಾರೆ ಅಂತ ಸರ್. ನೋಡಿ, ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಬಿಹೇವಿಯರ್ ನೋಡಿ. ಸಾರಿ ಕೇಳ್ಬಿಡ್ತಾರೆ, ಮತ್ತೆ RSSಯಿಂದ ಫೋನ್ ಹೋಗಿರುತ್ತೆ. ಯಾಕೆ ಛಲವಾದಿ ನಾರಾಯಣ ಸ್ವಾಮಿ ಯಾಕೆ ಸಾರಿ ಕೇಳಿದೆ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಅಲ್ಲ ಗೊತ್ತಿಲ್ಲ, ಯಾರೋ ಫೋನ್ ಮಾಡಿರ್ತಾರೆ. ಅದಕ್ಕೆ ಮತ್ತೆ ಇಮಿಡಿಯೇಟಾಗಿ ಮತ್ತೆ ಬೈದ್ಬಿಟ್ಟಿರ್ತಾರೆ. ಈಗ ಛಲವಾದಿಯವ್ರು ಮತ್ತೆ ಯಾಕಪ್ಪ ಬೇಡ ಅಂದ್ಕೊಂಡಿರ್ತಾರೆ. ಮತ್ತು RSS ಅವರು BJP ಅವ್ರು ಎತ್ಕಡ್ತಿರ್ತಾರೆ. ಪಾಪ ಛಲವಾದಿಯವ್ರನ್ನ ಬಳಸ್ಕೊಂಡು ಬಿಸಾಕ್ತಾರೆ. ಛಲವಾದಿಯವ್ರಿಗೂ ಗೊತ್ತು, ದಲಿತರಿಗೆ ನ್ಯಾಯ ಕೊಡೋದೇ ದಲಿತರಿಗೆ ಅಲ್ಲ ಸರ್, ಅಹಿಂದಾಗೆ. ನಾನು ಅಹಿಂದ ಹುಡುಗ, OBC ಹುಡುಗ. ಕಾಂಗ್ರೆಸ್ ನ್ಯಾಯ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪಕ್ಷ ನಂಬ್ಕೊಂಡು ಬಂದಿರೋದು ಐಡಿಯಾಲಜಿಕಲಿ. BJPಯಲ್ಲಿ ಅಪ್ಪರ್ ಕಮ್ಯುನಿಟಿಗೆ ಬಿಟ್ಟು ಲೋಯರ್ ಕಮ್ಯುನಿಟಿಗೆ ನ್ಯಾಯ ಎಲ್ಲಿದೆ ಅಲ್ವಾ? ಇಲ್ಲಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯರಿಗೆ, ನನ್ನಂಥ ಅಪ್ಪ ಅಮ್ಮ ಇಲ್ದವ್ರ ಹುಡುಗನ್ನ, ಬ್ಯಾಕ್ಗ್ರೌಂಡೇ ಇಲ್ಲದೆ ಅವ್ರ ಹುಡುಗನಿಗೆ ಕಾಂಗ್ರೆಸ್ಸಲ್ಲಿ B ಫಾರ್ಮ್ ಕೊಟ್ಟು ಅಖಾಡಕ್ಕೆ ಕಳಿಸಿ ಗೆಲ್ಲಿಸುತ್ತೆ ಅಂದರೆ ನನ್ನ ಪಕ್ಷದ ತಾಕತ್ತು. ಯಾರಾದರೂ ಸಾಮಾನ್ಯರಿಗೆ BJPಯಲ್ಲಿ ಒಬ್ಬರು B ಫಾರ್ಮ್ ಕೊಟ್ಟಿದ್ದಾರೆ? ಅವರು ಬ್ಯಾಗ್ಗಳಲ್ಲಿ ಯಾವನು ದುಡ್ಡು ಎತ್ಕೊಂಡು ಹೋಗ್ತಾನೋ ಅವ್ರಿಗೆ B ಫಾರ್ಮ್ ಕೊಡ್ತಾರೆ BJP. ಆದರೆ ಯಾವುದೇ ಹಿನ್ನೆಲೆ ಇಲ್ಲದ ನನ್ನಂಥ ಹುಡುಗನಿಗೆ ಟಿಕೆಟ್ ಕೊಡುತ್ತೆ ಅಂದರೆ ಇದು ನನ್ನ ಪಕ್ಷ OBC ಪರವಾಗಿರೋ ಪ್ರೀತಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡಲಿ. ಹಾಂ, ಚಲೋ ನಾವು ಅಲ್ಲಿಂದ ಅವ್ರನ್ನ ಬೆಂಗಳೂರು ಚಲೋ ಮಾಡಿಸ್ತೀವಿ. ಅಲ್ಲಿಂದ ಅವ್ರು ಮತ್ತೆ ಬೆಂಗಳೂರು ಚಲೋ. ಛಲವಾದಿ ನಾರಾಯಣ ಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಅವ್ರನ್ನ ಎತ್ಕಟ್ತಿದ್ದಾರೆ. ನಾನು ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿರ್ತೀನಿ, ಖಬರ್ದಾರ್ ಸರ್, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ, ಪ್ರಿಯಾಂಕಾ ಖರ್ಗೆ ಸರ್ ತಂಟೆಗೆ ಬಂದರೆ, ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸರ್ ಸ್ಪೀಡ್ ಇಷ್ಟ ಆಗ್ತಿಲ್ಲ ಸರ್. ಏನು ಒಂದು ದಲಿತ ಸಮುದಾಯದ ಹುಡುಗ. ತುಂಬ ಜನ ಹೇಳ್ತಾರೆ, ರೀ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವ್ಯಾಕ್ರಿ ಪ್ರತಿ ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಖರ್ಗೆ ಅನ್ನೋ ಲೇಬಲಲ್ಲೇ ಮಾತಾಡ್ತೀರಾ? ರೀ, ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡುತ್ತೆ ರೀ. ಸೆಕೆಂಡ್ ಶೋ ಓಡಬೇಕು ಅಂದರೆ ತಾಕತ್ತಿರಬೇಕು ಕಂಟೆಂಟಲ್ಲಿ. ಮೊದಲನೇ ಸಲ ಅವ್ರು ಚುನಾವಣೆಗೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ಬಂದರು. ಆದರೆ ಅದಾದ ನಂತರ ಅವ್ರ ತಾಕತ್ತಿಂದ, ಅವ್ರ ನಾಲೆಡ್ಜಿಂದ, ಅವ್ರ ಚರಿಷ್ಮಾಯಿಂದ, ಅವ್ರ ಫೈರ್ ಬ್ರ್ಯಾಂಡ್ ನೇಚರಿಂದ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು. ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅವ್ರ ಟ್ಯಾಲೆಂಟ್ ನೋಡಿ, ಅವ್ರ ಹಾರ್ಡ್ ವರ್ಕ್ ನೋಡಿ ನಾವು ಇಷ್ಟಪಡೋದು. ನಾವು ಪ್ರತಿ ಸಲ ಆ ಕನ್ನಡಿ ಹಾಕ್ಕೊಂಡೇ ನೋಡಲ್ವೇ? ಇವ್ರು ಮಾತಾಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮಗ ಆಗಿರೋದಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು, ಪ್ರಿಯಾಂಕಾ ಖರ್ಗೆ ಅವ್ರ ಒಳ್ಳೆ ಕೆಲಸಗಳಿಗೆ ಇದು ಕಾಣಿಸ್ತಿಲ್ವಾ? ಇತರಿಗೆ ಏನು ಮಾಡ್ತಾರೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ.
ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್, ಇಲ್ಲ ಅಂದರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟರ್ ಕೊಡಿಸ್ತೀನಿ, ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್, ಬೇಗ ಸ್ವಲ್ಪ ಸ್ಪೀಡ್ ಅಪ್ ಆಗಿ, ಯಾಕೆಂದ್ರೆ ಅವ್ರು ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು, ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಬೇಕು ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಮುನಿರತ್ನ ಅವ್ರ ಮೇಲೆ ಇನ್ನೊಬ್ಬ ಮಹಿಳೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಕೂಡ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ತಪ್ಪು ಮಾಡಿರೋರು ಅದನ್ನು ಉಪ್ಪು ತಿಂದವ್ರು ನೀರು ಕುಡಿಬೇಕಲ್ಲ, ಪೊಲೀಸ್ ಇಲಾಖೆ CID ಅವರು ನೀರು ಕುಡಿಸ್ತಾರೆ. ಖಂಡಿತವಾಗೂ ಮುನಿರತ್ನವ್ರು ತಪ್ಪು ಮಾಡಿದರೆ ಖಂಡಿತವಾಗೂ ಶಿಕ್ಷೆ ಅನುಭವಿಸ್ತಾರೆ. ಅದರಲ್ಲಿ ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ. ಗೃಹ ಸಚಿವರ ವಿಚಾರ ಸಂಬಂಧಪಟ್ಟ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಮಹಾನಾಯಕನ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈ ಕುಮಾರಸ್ವಾಮಿ ಅವ್ರಿಗೂ ಕನಸಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬ್ರೆ ಬರ್ತಾರೆ. ಕುಮಾರಸ್ವಾಮಿ ಅವ್ರು ನಾನು ಇದ್ದೇಲಿ ಸಾರ್ ಅಂದರೆ DK ಅಂತಾರೆ. ಕುಮಾರಸ್ವಾಮಿ ಅವರೆಲ್ಲಾದರೂ ಹಿಂಗೆ ನಿದ್ದೆ ಹೋಗೋವಾಗ ಸಾರ್ ಅಂದರೆ DK ಅಂತಾರೆ. ಅವ್ರಿಗೂ ಕನಸಲ್ಲಿ ನಮ್ಮ DK ಸಾಹೇಬ್ರು ಒಂಥರ, ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ಮ DK ಸಾಹೇಬ್ರ ಮೇಲೆ ಪ್ಯಾರು, ಮೊಹಬ್ಬತ್ತು, ಇಷ್ಕು, ಲವ್ ಎಲ್ಲ ಆಗಿದೆ ಅನಿಸುತ್ತೆ. ಈ ಒಂದು ವಯಸ್ಸಲ್ಲಿದ್ದಾಗ ನಾವು ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರಲ್ವಾ, ಕನಸಲ್ಲೂ ಮನಸ್ಸಲ್ಲೂ ಅಲ್ಲೇ. ಹಂಗೆ ಒಂಥರ ಕುಮಾರಸ್ವಾಮಿ ಅವ್ರಿಗೆ ನಮ್ಮ DK ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ. ಎಂಥ ಕ್ರಶ್ ಆಗಿದೆ ಅಂದರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರಲ್ಲ. ಅಲ್ಲರಿ ಯಾವುದನ್ನು ಲಿಂಕ್ ಮಾಡ್ತಿದ್ದಾರೆ? IT ED ಇರೋದು ಅವ್ರ ಕೈಯಲ್ಲಿ. IT EDನ ಕಳಿಸಿರೋದೇ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋದರೆ ಅವ್ರು ಏನು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು, ಬುಕ್ ಮಾಡು ಇವ್ರನ್ನ. ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು. ಈ ಕುಮಾರಸ್ವಾಮಿ ಅವ್ರು ಯಾರ್ಯಾರನ್ನ ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ED ಆಫೀಸರ್ಸ್ಗೆ, ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೋದು, ಹೆಂಗೆ ಕಾಟ ಕೊಡ್ಬೋದು, ಇದೆ, ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.